ಆತ್ಮೀಯರೇ ನಮಸ್ಕಾರ. ಮಿತ್ರರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವೂ ಸಹಿತ ಸಂವಿಧಾನದ ಆಶಯದಂತೆ ನಡೀಬೇಕು. ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ಇರಬೇಕು. ಆದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಹೇಗಾಗ್ಬಿಟ್ಟಿದೆಯಪ್ಪ ಅಂದರೆ ಎಲ್ಲವೂ ಸಹಿತ ಕುರ್ಚಿಗಾಗಿ, ಕುರ್ಚಿಗೋಸ್ಕರ, ಕುರ್ಚಿಯಿಂದಲೇ ಅನ್ನುವ ಸ್ಥಿತಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ್ಬಿಟ್ಟಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಅರೆಪ್ರಜ್ಞಾ ವ್ಯವಸ್ಥೆಗೆ ಬಂದ್ಬಿಟ್ಟಿದೆ. ಅರೆಪ್ರಜ್ಞಾ ವ್ಯವಸ್ಥೆಗೆ ಸ್ನೇಹಿತರೆ, ಪ್ರಜಾಪ್ರಭುತ್ವ ಉಳಿಬೇಕು, ಪ್ರಜಾಪ್ರಭುತ್ವದ ಮೂಲಕ ಪ್ರಜೆಗಳು ಪ್ರಭುಗಳಾಗಬೇಕು ಅನ್ನುವಂಥ ಆಶಯದೊಂದಿಗೆ ಸ್ನೇಹಿತರೆ, ಕರ್ನಾಟಕ ಅಂದರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದರೆ ಕರ್ನಾಟಕ. ಯಾಕಪ್ಪ ಅಂತ ಹೇಳಿದರೆ, ಕರ್ನಾಟಕದಲ್ಲಿ 3 ಜನ ದೊಡ್ಡ ನಾಯಕರಿದ್ದಾರೆ, ತ್ರಿಮೂರ್ತಿಗಳು ಅಂತ ಹೇಳ್ಬೇಕಾಗತ್ತೆ ಅವರನ್ನ. ನಂಬರ್ 1 AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ನಂಬರ್ 2 ಕರ್ನಾಟಕದ ಮಾಸ್ ಲೀಡರ್ CM ಸಿದ್ದರಾಮಯ್ಯನವರು. ನಂಬರ್ 3 ಯಾವುದೇ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡುವಂತಹ ಸಂಘಟನಾ ಚತುರ ಹಾಗೂ ಪ್ರಬಲ ಸಂಪನ್ಮೂಲ ಇರುವಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅದು DK ಶಿವಕುಮಾರ್. ಈ 3 ಜನರ, ಈ 3 ತ್ರಿಮೂರ್ತಿಗಳ ಆಶಯದಂತೆ ದುಡಿಮೆಯ ಫಲವಾಗಿ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಆದರೆ ಸ್ನೇಹಿತರೆ, ಇಲ್ಲೂ ಸಹಿತ ಕುರ್ಚಿಗೋಸ್ಕರನೇ ಕಾಳಗ ನಡೀತಾ ಇದೆ. ಕುರ್ಚಿಗಾಗಿ, ಪಟ್ಟಕ್ಕಾಗಿ ಹಲವಾರು ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ. ಕುರ್ಚಿಗಾಗಿ ತಂತ್ರ, ಕುತಂತ್ರ, ಪ್ರತಿತಂತ್ರಗಳು ನಡೀತಾ ಇದೆ. ಕುರ್ಚಿಯ ಉಳಿವಿಗಾಗೂ ಸಹಿತ ತಂತ್ರಗಳನ್ನು ಮಾಡ್ತಾರೆ, ಕುತಂತ್ರಗಳನ್ನು ಮಾಡ್ತಾರೆ, ಪ್ರತಿತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಕುರ್ಚಿ ಬದಲಾವಣೆ ಆಗುತ್ತಾ? ಬಲ್ಲ ಮೂಲಗಳ ಪ್ರಕಾರ ವಿಧಾನಸೌಧದ ಸುತ್ತಮುತ್ತ ಹರಡಿರುವಂತಹ ಸುದ್ದಿಯ ಪ್ರಕಾರ, ದೆಹಲಿ ಮೂಲಗಳ ಪ್ರಕಾರ CM ಸಿದ್ದರಾಮಯ್ಯನವರ ಅಧಿಕಾರದ ಯುಗಾಂತ್ಯ ಆಗ್ತಾ ಇದೆ, ಯುಗಾದಿಯ ನಂತರ ಅಂತ. ಲಿಸನ್ ಕೇರ್ಫುಲಿ, CM ಸಿದ್ದರಾಮಯ್ಯನವರ ಯುಗಾಂತ್ಯ ಆಗ್ತಾ ಇದೆ, ಅಧಿಕಾರದ ಯುಗಾಂತ್ಯ, ಯುಗಾದಿಯ ನಂತರ ಅಂತ. ಅದಕ್ಕೆ ಕಾರಣಗಳೇನು? ನಾನಿವಾಗ ಕಾರಣಗಳನ್ನು ಹೇಳಲಿಕ್ಕೆ ಹೋಗಲ್ಲ. ಬಹಳಷ್ಟು ಜನರಿಗೆ ಎಲ್ಲ ಕಾರಣಗಳು ಗೊತ್ತಿದೆ. ಆದರೆ ಆಗತ್ತೆ ಅನ್ನೋದಕ್ಕೆ ಸೂಚನೆಗಳು ದೊರೀತಾ ಇದೆ. 3 ಸೂಚನೆಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾನು ನಿಮ್ಮ ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ. ಮಿತ್ರರೇ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೂ ಇದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ನೇರವಾಗಿ, ಬಹಳ ಸರಳವಾಗಿ, ಕುಲಂಕುಷವಾಗಿ ತಿಳಿಸಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ನೇರವಾಗಿ ವಿಚಾರಕ್ಕೆ ಬರೋಣ. ನಂಬರ್ 1, ಈ ಪಕ್ಷ ನಿಷ್ಠೆಗೆ, ಸ್ವಾಮಿ ನಿಷ್ಠೆಗೆ ಹಾಗೂ ಪಕ್ಷದ ಸಂಘಟನೆಯಲ್ಲಿ ಈಗ ಮುಂಚೂಣಿಲಿರೋರು ಕರ್ನಾಟಕದ
DCM ಆಗಿರುವಂತಹ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕುರ್ಚಿ ಬದಲಾವಣೆಯ ಮುಖ್ಯಮಂತ್ರಿಯ ಅಧಿಕಾರಾವಧಿ ಅಂತ್ಯ ಆಗ್ತಾ ಇದೆ ಅನ್ನೋದಕ್ಕೆ. ಲಿಸನ್ ಕೇರ್ಫುಲಿ. ಏನಪ್ಪಾ ಅಂತ ಹೇಳಿದ್ರೆ, ಮೊನ್ನೆ ಅವರು ಪತ್ರಿಕಾಗೋಷ್ಠಿನಲ್ಲಿ ಒಂದು ಮಾತನ್ನು ಹೇಳಿದರು. ಮಾರ್ಚ್ 6ಕ್ಕೆ ನನ್ನ 6 ವರ್ಷದ KPCC ಅಧ್ಯಕ್ಷರ ಅವಧಿ ಮುಗಿಯುತ್ತದೆ. ನಿಜಕ್ಕೂ ಸಹಿತ ಈ ಅಧ್ಯಕ್ಷರ ಪದವಿಗೆ ನಾವೆಲ್ಲ ಒಂದು ಕೆಟಗರಿಯವರು ಈ ಅಧ್ಯಕ್ಷರಾಗಿ ಅನುಭವಿಸಿದ್ದೀವಿ, ಹಾಗೂ ಸಂಘಟನೆಯನ್ನು ಮಾಡಿದ್ದೀವಿ, ಪಕ್ಷಕ್ಕಾಗಿ ದುಡಿದಿದ್ದೀವಿ. ಆದರೆ ಪಕ್ಷದ ಉಳಿವಿಗಾಗಿ, ಪಕ್ಷದ ಅಭಿವೃದ್ಧಿಗಾಗಿ ಯಂಗ್ಸ್ಟರ್ಸ್ಗಳು ಬರಬೇಕು, ಯುವ ರಕ್ತ ಬರಬೇಕು, ಹೊಸ ನೀರು ಬರಬೇಕು ಅಂತ DK ಶಿವಕುಮಾರ್ ಬಾಯ್ನಲ್ಲಿ KPCC ಅಧ್ಯಕ್ಷರ ಪೀಠಕ್ಕೆ ರಾಜೀನಾಮೆ ಕೊಡ್ತೀವಿ ಅನ್ನೋ ಸಿಂಪ್ಟಮ್ಸ್ ಹೊರಬಿತ್ತು. ಸ್ನೇಹಿತರೆ, ನೀವು ನಂಬ್ತೀರಾ? KPCC ಅಧ್ಯಕ್ಷರ ಬದಲಾವಣೆಗೆ ಬಹಳಷ್ಟು ಜನ ಹೋರಾಟ ಮಾಡ್ತಾ ಇದ್ರು. ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಹಳಷ್ಟು ಜನ. ಆದರೆ ಹೈಕಮಾಂಡ್ ಒಂದೇ ತೀರ್ಮಾನ ಹೇಳಿದ್ದೇನಪ್ಪ ಅಂದರೆ, ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಆಗ KPCC ಅಧ್ಯಕ್ಷರ ಬದಲಾಗ್ತಾರೆ ಅಂತ. ಹಾಗಾದ್ರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಅದರ ಸೂಚನೆನ DK ಶಿವಕುಮಾರ್ ಅವರು 10ನೇ ತಾರೀಕು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಇಟ್ಟಿದ್ದಾರೆ, ಒಂದು ಲಕ್ಸರಿ ಹೋಟೆಲ್ ಅಲ್ಲಿ. ಅಲ್ಲಿಗೆ ಮುಖ್ಯಮಂತ್ರಿ ಆದಿಯಾಗಿ ಶಾಸಕರುಗಳು, ಸಚಿವರುಗಳು, MLC ಅವ್ರನ್ನೆಲ್ಲರನ್ನೂ ಸಹಿತ ಇನ್ವೈಟ್ ಮಾಡಿದ್ದಾರೆ. ಯಾಕೆ ಹೇಳಿ? 6ನೇ ವರ್ಷ ಕಂಪ್ಲೀಟ್ ಆಗ್ತಾ ಇದೆ ನಂದು. KPCC ಅಧ್ಯಕ್ಷರಾಗಿ ಹೊಸ ಅಧ್ಯಕ್ಷರು ಬರ್ತಾರೆ, ಹಾಗಾಗಿ ನಾವು ನಿಮಗೆ ಒಂದು ಔತಣಕೂಟವನ್ನು ಕೊಡ್ತೇವೆ ಅಂತ. ಇದು ನಿಜಕ್ಕೂ ಸಹಿತ ಮುಖ್ಯಮಂತ್ರಿಯ ಬದಲಾವಣೆಯ 100% ಸೂಚನೆ. ಅದಕ್ಕಿಂತ ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಟಗರು ಪದತ್ಯಾಗದ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಪತ್ರಿಕೆಯವರು ಅಥವಾ ಮಾಧ್ಯಮದವರು ಒಂದು ಮಾಧ್ಯಮಗೋಷ್ಠಿನಲ್ಲಿ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ನೇರವಾಗಿ ಕೇಳಿದ್ರು ಪತ್ರಿಕೆಯವರು. ಆಗ ಸಿದ್ದರಾಮಯ್ಯನವರು ಹೇಳಿದಂಥ ಒಂದೊಂದು ಮಾತುಗಳು ಸಹಿತ ನಿಜಕ್ಕೂ ಸಹಿತ ಸತ್ಯ. DK ಶಿವಕುಮಾರ್ ಮತ್ತು ನಮ್ಮ ಮಧ್ಯೆ ಉಳಿ ಹಿಂಡುವಂಥ ಕಾರ್ಯವನ್ನ JDS ಮತ್ತು BJP ಅವರು ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ರೂ ಸಹಿತ ನಮ್ಮ ಮತ್ತು DK ಅವರ ಮಧ್ಯೆ ಉಳಿ ಹಿಂಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಉಳಿನೇ ಖಾಲಿಯಾಗುತ್ತೆ ವಿನಃ ಯಾವುದೇ ಪ್ರಯೋಜನ ಆಗೋದಿಲ್ಲ. ನಮ್ಮ ಮತ್ತು DK ಶಿವಕುಮಾರ್ ಮಧ್ಯೆ ಇರುವಂಥ ವಿಶ್ವಾಸ ಹಾಲು ಜೇನಿನಂಥ ವಿಶ್ವಾಸ. ಅದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಚಾರ ಹೇಳಿದ್ದೇನಪ್ಪ ಅಂದರೆ, DK ಶಿವಕುಮಾರ್ ಅವರು ಪಕ್ಷ ನಿಷ್ಠೆಗೋಸ್ಕರ, ಸ್ವಾಮಿ ನಿಷ್ಠೆಗೋಸ್ಕರ ಯಾವ ಕೆಲಸ ಬೇಕಾದರೂ ಮಾಡ್ತಾರೆ. ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ. ಪಕ್ಷ ನಿಷ್ಠರಲ್ಲಿ ಕರ್ನಾಟಕದಲ್ಲೇ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅವರು. ಅವರ ಮತ್ತು ನಮ್ಮ ಮಧ್ಯೆ ಉಳಿ ಹಿಂಡಿ ನಮ್ಮ ಮತ್ತು ಅವರ ಹಾಲು ಜೇನಿನಂತಹ ಸರ್ಕಾರವನ್ನ ಕೆಡವಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಬದಲಾದರೂ ಸಹಿತ ಕಾಂಗ್ರೆಸ್ನವರೇ ಇಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ನಿನ್ನೆವರೆಗೂ ಸಹಿತ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತಿದ್ದಂತಹ ಸಿದ್ದರಾಮಯ್ಯನವರ ಬಾಯಿನಲ್ಲಿ ಕಾಂಗ್ರೆಸ್ನವರೇ, ಲಿಸನ್ ಕೇರ್ಫುಲಿ, ಕಾಂಗ್ರೆಸ್ ಪಕ್ಷದವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದರು. ನಿಜಕ್ಕೂ ಸಹಿತ CM ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಪಕ್ಷ ನಿಷ್ಠೆಗೆ ಶರಣಾಗೋಗ್ಬಿಟ್ರು. ಸ್ನೇಹಿತರೆ, ಈ ಎರಡೂ ವಿಚಾರಗಳನ್ನು ನಾವು ಸರಿಯಾಗಿ ಅನಲೈಸ್ ಮಾಡಿದರೆ ಸಿದ್ದರಾಮಯ್ಯನವರ ಯುಗಾಂತ್ಯ ಯುಗಾದಿಯ ನಂತರ ಅಂತ.
ಅದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ದೀರ್ಘಾವಧಿ ಸಿಎಂ ಎಂಬ ದಾಖಲೆಯೂ ಆಯಿತು. 17ನೇ ಬಜೆಟ್ ಮಂಡಿಸುವುದರ ಮೂಲಕ ದಾಖಲೆಯ ಬಜೆಟ್ ಮಂಡಿಸಿದ ಕೀರ್ತಿನೂ ಸಹಿತ ಸಿದ್ದರಾಮಯ್ಯನವರಿಗೆ ಬಂದಿದೆ. ಈ ಎರಡನ್ನೂ ಸಹಿತ ಪೂರೈಸಬೇಕು ಅಂತ ಹೈಕಮಾಂಡ್ ಆದೇಶ ಇತ್ತು. ಈಗ ಹೈಕಮಾಂಡ್ ನೇರವಾಗಿ ಸಿದ್ದರಾಮಯ್ಯನವರನ್ನು ಕರೆಸಿ ನೀವು ರಾಜೀನಾಮೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳುವಂಥ ಸಮಯ ಸನ್ನಿಹಿತ ಆಗಿದೆ. ಯುಗಾದಿಯ ನಂತರ ಸಿದ್ದರಾಮಯ್ಯನವರ ಯುಗಾಂತ್ಯ ಆಗತ್ತೆ ಅಂತ ಬಹಳಷ್ಟು ಜನ ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಹಳಷ್ಟು ಜನ ಮಾತಾಡ್ತಾರೆ. ಬೆಳಗಾವಿಯ ಬೆಂಕಿ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗುವುದರ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸುಭದ್ರವಾಗಿರುತ್ತೆ ಅಂತ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮಾತಾಡ್ತಾರೆ. ನೀವು ಕಾಂಗ್ರೆಸ್ ಪಕ್ಷದ ಅಭಿಮಾನಿಯಾಗಿದ್ದರೆ ಅಥವಾ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ಇದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮಾಡಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ನಿಮ್ಮ ಆಸೆ ಇದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ನನ್ನ ಈ ದಿನದ ವಿಶೇಷ ವರದಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.